ಏನಣ್ಣ 10-15 ಆಯ್ತು, ಈ ಮೋನಿಕಾ ಬರಲೇ ಇಲ್ಲಲ್ಲ. ಇನ್ನೊಂದು 15 ನಿಮಿಷ ಅವ ಬೇರೆ ಬರ್ತಾನ. ಇವನು ನಾಗರಾಜ ಫೋನ್ ಮಾಡಿದ್ರೆ ಫೋನು ತೆಗಿವಲ್ಲ. ಅಲ್ಲಿ ಹೆಣ್ಣು ನೋಡೋಕೆ ಹೋಗಿದ್ದು ಏನಾಗೈತೆ ಏನೋ ಅದು ಗೊತ್ತಾಗೋಲ್ದು. ಅದು ಬೇರೆ ಟೆನ್ಷನ್ನು. ಏನು ಮಾಡ್ಬೇಕಣ್ಣ? ಲೇ ಅಪ್ಪ, ನನ್ನನ್ನು ಯಾಕೆ ಹಲಮಲ ಕರಿತೀಲಿ ನೀನು ಇಲ್ಲಿ? ನಾ ಅಲ್ಲಿ ನಿಂತಿರ್ತೀನಿ ಆ ಕಡೆ. ನಾನು ನೀ ಹಲಮಲ ಕರೆಗೋ ಆಕಿ ಬಂದು ಮತ್ತೆ ನನ್ನನ್ನು ನೋಡಿಲ್ಲ ಅಂದ್ರ ಆಕಿ ನಿನ್ನ ಹತ್ರ ಬಂದು ಮಾತಾಡೋದಲ್ಲಿ ನೋಡು. ನಾ ಹೇಳಿನಿ ಈಗ, ಹಗ್ಲ ಮುಗ್ಲ ನಾನು ಕರಿಬೇಡ. ನೀನು ಇಲ್ಲೇ ಕುತ್ಕೋ, ಆಕಿ ಬರ್ತಾಳ. ನಾನು ಅಲ್ಲೆಲ್ಲರ ಅಡ್ಕೊಂಡಿರ್ತೀನಿ. ಏನು ಹಲಮಲ ನನ್ನ ಕಡೆಗೂ ನೋಡಕ್ ಹೋಗ್ಬೇಡ. ಆಕಿ ಡೌಟ್ ಬಂತು, ಆಕಿ ಹೋಟ್ಲು ಬಂದ್ರು ನೀನು ಬಂದು ಮಾತಾಡ್ಸಲ್ ನೋಡಿ ಹೇಳಿ ನಾನು. ಆತಣ್ಣ, ನೀನು ಅಲ್ಲಿ ಸೈಡ್ ಹೋಗಿ ನಿಂತ್ಕೋ ನೋಡೋಣ. ಇನ್ನೊಂದ್ಸರಿ ಫೋನ್ ಮಾಡ್ತೀನಿ ಅವ್ನು ನಾಗರಾಜ್ಗೆ. ಈಗ ಆ ಲಾಯರ್ ಬಂದ್ರೆ ಅವನ ಹತ್ರ ಹೋಗಿ ಯಾರು ಮಾತಾಡ್ತಾರ? ಅಪ್ಪಿ ತಪ್ಪಿ ಇವರಿಬ್ರು ಒಟ್ಟಿಗೆ ಬಂದ್ರಿ ಈ ಹೋಟ್ಲಿಗೆ. ಯಪ್ಪ, ನಂಗಂಕರು ಯೋಚನೆ ಮಾಡಿ ಅಣ್ಣ ತಲೆನ ನೋವು ಬಂದೋತ್ತು. ಒಂದು ನೆಮ್ಮದಿಗೆ ಚಹಾ ತರಿಸ್ಕೊಂಡು ಕುಡಿಯೋಕ್ಕೂ ಆಗೋಲ್ದಾಗೈತಿ. ಆಯ್ತಾಯ್ತು, ನೀವು ಹೋಗಿಲ್ಲ ನಿಂತ್ಕೋ ನೋಡೋಣ. ಇನ್ನೊಂದ್ಸರಿ ಫೋನ್ ಮಾಡ್ತೀನಿ. ಫೋನಾರ ಮಾಡಲೇನು ಈಕಿಗೆ? ಬ್ಯಾಡ್ತಾನೆ. ಈಗ 10 ನಿಮಿಷದಿಂದ ಮಾಡೀನಿ. ಬರ್ತಾ ಇದ್ದೀನಿ ರಮೇಶ್ ಅಂದ್ಲು. ಇನ್ನೂ ಏನು ಬರ್ತಾನೇ ಇರ್ತಾಳೋ, ಅದು ಏನು ಬರ್ತಾಳೋ ಏನೋ. ರಮೇಶ್, ಆರಾಮದಿರನ್ರಿ? ಹಾಂ ಮೋನಿಕಾ, ಬಾ ಕುತ್ಕೋ ಬಾ. ಬಂದಲ್ಲವಾ, ನಾನು ಇಷ್ಟೊತ್ತಾದ್ರೂ ಬರಲಿಲ್ಲಲ್ಲ, ಯಾಕೆ ಬರೋಳ್ಳೇನಂತಂದು ಟೆನ್ಷನ್ ಆಗ್ಬಿಟ್ಟಿತ್ತು. ಬಾ ಕುತ್ಕೋ. ಅಯ್ಯೋ, ಟೆನ್ಷನ್ ಮಾಡ್ಕೊಂಡಿದ್ರಾ? ಯಾಕ? ಹಾಂ, ಅದೇ ಟೆನ್ಷನ್ ಅಂದ್ರೆ ಮನ್ಯಾಗ ಲಘು ಬಾ ಅಂತಂದಾರಲ್ಲ. ಮತ್ತು ನಾನು ಇಲ್ಲಿ ಕುತ್ಕೊಂಡು ನೀನು ಬೇರೆ ಲೇಟಾಗಿ ಬಂದರೆ ಮತ್ತು ಲಘು ಮನೆಗೆ ಹೋಗಲಿಲ್ಲ ಅಂದ್ರೆ ಬೈತಾರ. ಅದಕ್ಕಷ್ಟ. ಏನಾರು ತಿಂತೀಯಾ? ಏನಾರು ಆರ್ಡ್ರ್ ಮಾಡ್ಲಾ? ಇಲ್ಲ ಏನು ತಿನ್ನಕ್ಕೆ ಬೇಡ ರಮೇಶ್. ಯಾಕೋ ಹೊಟ್ಟೆ ಸರಿ ಇಲ್ಲ 4-5 ದಿನದಿಂದ. ಏನು ಬೇಡ. ನಂದು ಬೇರೆ ಕೆಲಸ ಐತಿ. ನಾನು ಬೇರೆ ಯಾರನ್ನೋ ಮೀಟ್ ಮಾಡೋಕೆ ಹೋಗಬೇಕು. ಅದೇ ಏನೋ ಮಾತಾಡ್ಬೇಕಂದ್ರಲ್ಲ, ಅದು ಏನಂತ ಸ್ವಲ್ಪ ಹೇಳಿದ್ರೆ ನಾನು ಲಘು ಹೋಗಬೇಕಿತ್ತು. ಒಂದು ಕೆಲಸ ಮಾಡು, ಹೊಟ್ಟೆ ಸರಿ ಇಲ್ಲಲ್ಲ, ಹೆಂಗೂ ನಿಂಬು ಶರ್ಬತ್ ಕುಡಿಬೋದು. ಶರ್ಬತ್ ಆರ್ಡ್ರ್ ಮಾಡ್ಲಾ? ಶರ್ಬತ್ ಕುಡಿತೀಯಾ? ಇಲ್ಲ ರಮೇಶ್, ಏನು ಬೇಡ. ಏನು ವಿಷಯ ಅಂತ ಬೇಗ ಹೇಳಿ. ಯಾಕೆ ಸುಮ್ಮನೆ ವೇಟ್ ಮಾಡ್ತಾ ಇದ್ದೀರಾ? ಏನೋ ಯಾರಿಗಾರು ಕಾಯ್ತಾ ಇದ್ದೀರಾ? ಪದೇ ಪದೇ ಗೇಟ್ ಕಡೆ ನೋಡಕತ್ತೀರಿ. ಯಾರ ಬರ್ತಾರಾ? ಎದಕ್ಕೆ ಗೇಟ್ ನೋಡಕತ್ತೀರಿ? ಯಾರೋ ಬರ್ತಾರ, ಇಂಪಾರ್ಟೆಂಟ್ ವ್ಯಕ್ತಿ. ಅವ್ರನ್ನ ನಿನಗೆ ಭೇಟಿ ಮಾಡಿಸ್ಬೇಕು ಮೋನಿಕಾ. ಅದಕ್ಕೆ ಕಾಯಕತ್ತೀನಿ ತಡಿ, ಒಂದು 5 ನಿಮಿಷ. ಬೇರೆ ಏನಾದ್ರು ಮಾತಾಡ್ತಿರು, ಅಷ್ಟರೊಳಗೆ ಬರ್ಬೋದು. ಈಗ ತಾನೇ ಮೆಸೇಜ್ ಬಂತು, ನಾನು ಬರ್ತಾ ಇದ್ದೀನಿ, ಮಿಕಾನು ಬರುತ್ತಂತ ಹೇಳಿ. ರಮೇಶ್, ಏನು ಮಿಕಾ ಅಂತೇನೋ ಅನ್ನಕತ್ತೀರಿ? ಏನೋ ಪ್ಲ್ಯಾನ್ ಮಾಡ್ಕೊಂಡ ನೀವು ನನ್ನನ್ನು ಕರೆದಿರಿ ಅಂತ ನನಗೆ ಗೊತ್ತಾಗತೈತಿ. ನಿಮ್ಮದು ಹಾವಭಾವನೂ ನಾರ್ಮಲ್ ಇಲ್ಲ. ಏನು ರಮೇಶ್, ಏನು ಪ್ಲ್ಯಾನ್ ಮಾಡಿರಿ? ಹಾಂ, ನಿಮ್ಮ ಹೆಂಡತಿ ಏನಾರ ಬರಕತ್ತಾಳ ಅಥವಾ ನಿಮ್ಮ ಅಣ್ಣ ಏನಾರ ಬರಕತ್ತಾನ? ಅದು ಬಿಡಿ, ಅದೇನು ವಿಷಯ? ಅದೇನೋ ವಿಷಯ ಐತಂದ್ರಲ್ಲ, ಏನಂತ ಹೇಳ್ತೀರಾ? ಅಲ್ಲೋ ನಾಗರಾಜ, ನಾನು ಚಾಗಿ ಏನು ಕುಡಿಯಂಗಿಲ್ಲ. ಬಾ ಇಲ್ಲಿ, ಅಲ್ಲೇ ಕುಂಟಿ, ಬಾ ಇಲ್ಲಿ 1 ನಿಮಿಷ. ಅಯ್ಯ ಬರ್ರಿ ದಿನೇಶ್ ಅವರೇ, ಒಂದು ಚಾ ಕುಡಿಯೋಕಷ್ಟೇ ಹೆದರ್ಕೋತೀರಿ. ಅಯ್ಯ, ನಾವು ಉತ್ತರ ಕರ್ನಾಟಕದಾರ ಎಂಥ ಬಿಸಿಲಿನಾಗ ಬೇಕಾದ್ರೂ ಚಾ ಕುಡಿತೀವಿ. ಅದ್ರಾಗ ಇಷ್ಟು ಮಾಡ ಗಡ್ರಕ್ಕೆ ಹೆಂಗೆ ಕುಂತೈತಿ, ಇಂಥದ್ರ ಚಾ ಕುಡಿಯೋಕೊಲ್ಲ ಅಂತೀರಲ್ಲ. ಬರ್ರಿ ಬಾವಾ. ರಮೇಶ್, ಇವನು ಯಾಕೆ ಗೀತಾನ್ ತಮ್ಮ ಅಲ್ಲ ಇದು? ಇವನು ಯಾಕೆ ಇಲ್ಲಿ ಬಂದಾನ? ಏನು ವಿಷಯ? ಏನು ವಿಷಯನಾ? ಏನು ಈ ಹೋಟ್ಲಿ ನಿಮ್ಮ ಅಪ್ಪನ ಮನಿದ? ಬಾರಿ ಬಿಡವ ನೀನು. ಹೋಟ್ಲಿತ್ತು, ನಾನು ನನ್ನ ದೋಸ್ತ ಬಂದ್ವಿ ಚಾ ಕುಡಿಯೋಕ. ಯಾಕ ನೀನೊಬ್ಬಕ್ಕೆ ಬರ್ಬೇಕಂತ ಏನಾರ ರೂಲ್ ಐತನ? ಮತ್ತು ಹಂಗೇನ್ರಿ ಇದ್ರೆ ಹೇಳ್ಬಿಡು. ನಿಮ್ಮ ಅಪ್ಪಂದು ಇಲ್ಲ ನಿಂದು ಅಂದ್ರೆ ಹೇಳು, ಹೋಟ್ಲ ಕಾಲಿಡಂಗಿಲ್ಲ. ಯಾರಪ್ಪಂದೇನಲ್ಲಪ್ಪ ನಾಗರಾಜ, ಚಾ ಕುಡಿಯಕ್ಕೆ ಏನೈತಿ? ಬಾಬಾ, ನಾವು ಕುಂದ್ರಣ್ಣ. ಓ, ನೀವೆಲ್ಲ ಪ್ಲ್ಯಾನ್ ಮಾಡಿ ನನ್ನನ್ನು ಕರೆಸಿರೋದಾ? ಹಾಂ, ನೋಡ್ರಿ, ನಾ ಈಗಲೇ ಹೇಳ್ತೀನಿ, ನೀವು ನನ್ನ ಮೇಲೆ ಅಂದ್ರೆ ಇನ್ನೊಂದ್ಸರಿ ಕೈ ಮಾಡಿದ್ರೆ ಮಾತ್ರ ಇದೊಂದು ಸರಿ ನಾನು ಕಂಪ್ಲೇಂಟ್ ವಾಪಸ್ ತೊಗೊಂಡಿನಿ. ನೆಕ್ಸ್ಟ್ ಏನು ನೀವು ಕೈ ಕಾಲು ಬಿದ್ದು ದಪ್ಪಯ್ಯ ಅಂದರೂ ನಾನು ಕಂಪ್ಲೇಂಟ್ ವಾಪಸ್ ತೊಗೊಳಂಗಿಲ್ಲ. ಹೇಳಿ ನೋಡಿ, ನೀವು ದೂರ ನಿಂತ್ಕೊಳ್ಳಿ ನನ್ನಿಂದ. ಯಾಕ ಮೋನಿಕಾ, ತಾಳ್ಮೆಯಿಂದಿರು. ನಾವೇನು ನಿನಗೆ ಯಾರು ಏನು ಮಾಡಲ್ಲ. ಅಷ್ಟೇ ಜೋರ್ ಕೂಗಾಡಕತ್ತಿ. ಹೋಟ್ಲಾಗಿರೋರೆಲ್ಲ ನಮ್ಮನ್ನ ನೋಡಕತ್ತಾರ. ಸುಮ್ಮನೆ ಡೀಸೆಂಟಾಗಿ ಕೂತ್ಕೋ, ಅವರು ಕೂತ್ಕೋತಾರ. ರಮೇಶ್ ನೋಡಿ, ನಂಗೆ ಗೊತ್ತಿಲ್ಲ ನೀವ್ಯಾಕೆ ನಿಮ್ಮ ಅಣ್ಣನ ಮತ್ತು ಗೀತಾಂತ ಅಮ್ಮನ ಕರ್ಕೊಂಬಂದಿರಂತೇಳಿ. ನೋಡಿ, ನೀವು ನನ್ನನ್ನು ನೋಡೋಕೆ ಕರೆದಿದ್ದು, ನಾನು ನಿಮ್ಮನ್ನು ನೋಡೋಕೆ ಬಂದೀನಿ. ನಂಗೆ ನಿಜವಾಗ್ಲೂ ಭಯ ಆಗ್ತೈತೆ ರಮೇಶ್, ಪ್ಲೀಸ್. ಅಯ್ಯ ಹುಡುಗಿ, ನಾನು ಗೀತನ್ ತಮ್ಮಲ್ಲ, ಗೀತನ್ ಅಣ್ಣ. ನೋಡು, ನಾವು ನಿನಗೇನು ಮಾಡಲ್ಲ. ಬಾಬಾ,
ಆ ಕಡೆ ಬಸ್ ಸ್ಟಾಪ್ ಐತಲ್ರಿ ಅಲ್ಲಿ ಹೋಗೊಂಬರ್ರಿ. ಮಾತಾಡಕ್ಕೆ ಅಲ್ಲಿ ಚಲೋ ಆಗತ್ತ. ಇಲ್ಲಿ ಭಾಳ ಗಲಾಟೆ ಐತಿ ಮತ್ತು ಸರಿನೂ ಹೋಗ್ತಿಲ್ಲ, ಎಲ್ಲರೂ ನಮ್ಮನ್ನ ನೋಡಕತ್ತಾರ. ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗೊಂಬರ್ರಿ. ಅಯ್ಯೋ, ಅಲ್ಲಿ ಬೇರೆ ಲಾಯರ್ ಬೇರೆ ನಿಂತಾನ. ಛೇ, ನಾವು ಪ್ಲ್ಯಾನ್ ಮಾಡಿರೋದು ಏನಾರು ಗೊತ್ತಾತಾನೆ ಇವ್ರಿಗೆ? ಅಯ್ಯೋ, ಒಳ್ಳೆ ಸಿಕ್ಕಾಕೊಂಡಲ್ಲಪ್ಪ. ಗೊತ್ತಾಗಿರ್ಬೇಕು. ಅದಕ್ಕೆ ಲಾಯರ್ನು ಕಳ್ಸಾರ, ಇವರಿಬ್ಬರೂ ಬಂದಾರ, ಎಲ್ಲರೂ ಬಂದಾರ. ಏನು ಮಾಡಲಿ, ಏನು ಹೇಳ್ಬೇಕೀಗ ರಮೇಶ್ಗ? ಅನ್ಯಾಯವಾಗಿ ರಮೇಶನ ದೃಷ್ಟಿ ನಾನ ಕಿಟಕೀನೀಗ. ಬನ್ನಿ ದಿನೇಶ್ ಅವರೇ, ನಮ್ಮ ಭಾವ ಅವರಣ್ಣ ಇದ್ದಾರೆ, ಪರಿಚಯ ಮಾಡಿಸ್ತೀನಿ ಬನ್ನಿ. ಏ ಇವನ ಇಲ್ಲಿ ಮಾತಾಡೋದು ಬೇಡ, ಇದು ಯಾಕೋ ಭಾಳ ಗದ್ಲಾತ. ನಾಗರಾಜ, ಅಲ್ಲಿ ಬಸ್ ಸ್ಟ್ಯಾಂಡ್ ಐತಲ್ಲ, ಅಲ್ಲಿ ಹೋಗೋಣ ನಡೀರಿ. ನೀವಿಲ್ಲಿ ಕುತ್ಕೋಬೇಡಿ, ರಮೇಶ್ ಅವ್ರನ್ನ ಕಳಿಸಿ. ಯಪ್ಪ ರಮೇಶ ಬಾರೋ ಮಾರಯ್ಯ, ಆಕೆ ನಾ ತಿಂದ ಬಿಡ್ತೀನಿ ಆಕೆ ನನಗೆ ಮಾತಾಡ್ತಾಳ, ಬಾ ಇಲ್ಲಿ. ಅಯ್ಯೋ ಬನ್ನಿ ದಿನೇಶ್ ಅವರೇ, ಯಾಕೆ ಅಲ್ಲೇ ನಿಂತ್ಕೊಂಡ್ರಿ? ಬಂದೆ ಭಾವರ, ಇವರು ನಮ್ಮ ಲಾಯರ್ ನೋಡ್ರಿ. ಈಗ ನಿಮ್ಮ ಕೇಸ್ ಹಾಕಿದ್ವಲ್ರಿ, ಆ ಕೇಸ್ ನಡ್ಸಕತ್ತಿದ್ದ ಇವ್ರ ರೀ ನನ್ನ ಫ್ರೆಂಡ್ ದಿನೇಶ್ ಅಂತ ಹೇಳಿ. ಓ ಹೌದನ್ರಿ, ನೀವ ಅನ್ರಿ ಆ ಪುಣ್ಯಾತ್ಮ, ನನ್ನ ಸಂಸಾರ ಉಳಿಸಿದ ಪುಣ್ಯಾತ್ಮ ನೀವ ಅನ್ರಿ ಹಾಗಾದ್ರೆ. ಅಯ್ಯೋ, ನೀವೆಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ರೆ ನನ್ನ ಹೆಂಡತಿ ಏನ ಮಾಡಿದ್ರು ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದ್ದಿದ್ಲಂತಲ್ರಿ. ನೀವು ಹೇಳಿ ಆಕಿಗೆ ಎಲ್ಲ ಬುದ್ಧಿ ಮಾತು ಹೇಳಿದ ಮೇಲೆ ಆಕೆನ ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಒಪ್ಕೊಂಡ್ಲಂತ. ಅದು ಒಂಥರ ಚಲೋ ಆತು. ಇಲ್ಲ ಅಂದಿದ್ರ ನಂಗೆ ಗೊತ್ತಾಕಿದ್ದಿಲ್ಲ ಯಾವ್ದು ಬಂಗಾರ ಯಾವ್ದು ಕಾಗಿ ಬಂಗಾರ ಅನ್ನೋದು. ನಿಮಗೆ ನಾನು ಎಷ್ಟು ಕೃತಜ್ಞತನಾಗಿದ್ರೂ ಸಾಲದು ನೋಡ್ರಿ ಲಾಯರ್. ಭಾಳ ಒಳ್ಳೆ ಕೆಲಸ ಮಾಡಿರಿ, ನಿಮ್ಮಿಂದ ನನ್ನ ಸಂಸಾರ ಉಳಿತು ನೋಡ್ರಿ. ಓ ಹೌದೇನ್ರಿ? ಇರ್ಲಾಡ್ರಿ, ಪರವಾಗಿಲ್ಲ. ಅಲ್ರಿ, ಈಗ ಗೀತಾ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನಿಮ್ಗೆ ಹೆಂಗೆ ಒಳ್ಳೇದಾತ್ರಿ? ನಿಮ್ದು ಹೆಂಗೆ ಸಂಸಾರ ಉಳಿತ್ರಿ? ಈಗ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಮನಸ್ತಾಪ ಜಾಸ್ತಿ ಆಗ್ಬೇಕಲ್ಲ, ಆದ್ರೆ ನೀವು ಹಿಂಗೆ ಹೇಳ್ತೀರಿ. ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ನಿಮಗೆ ಬೇಜಾರಿಲ್ಲನ್ರಿ? ಅಯ್ಯ, ಆಗಲೇ ಹೇಳಿದ್ನಲ್ರಿ ಲಾಯರ್ ಸಾಹೇಬ್ರ, ಈಗ ನೀವು ಆಕಿಗೆ ಕಂಪ್ಲೇಂಟ್ ಕೊಡಮ್ಮ ನಿನ್ನ ಗಂಡನ ಮೇಲೆ ಅಂತ ಹೇಳಿದ್ದಕ್ಕೆ ಆಕಿ ಕಂಪ್ಲೇಂಟ್ ಕೊಟ್ಲಾ. ಕಂಪ್ಲೇಂಟ್ ಕೊಟ್ಟು ಏನೇನಾಗಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ನೆ. ಆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಕ್ಕೆ ನಾನು ಮೋನಿಕಾಗೆ ಒಂದು ಕಾಲ್ ಮಾಡಿದೆ, ಹಿಂಗಮ್ಮ ನನ್ನ ಕಷ್ಟ ಐತಿ, ಸ್ವಲ್ಪ ಹೆಲ್ಪ್ ಮಾಡಂತಂದು. ಆವಾಗ ಮೋನಿಕಾ ನನ್ನ ಹೆಲ್ಪಿಗೆ ಬರಲಿಲ್ಲರಿ. ಆವಾಗ ನನಗೆ ಹೆಲ್ಪಿಗೆ ಬಂದಿದ್ದು ನನ್ನ ಹೆಂಡತಿ, ನನ್ನ ಪ್ರೀತಿಯ ಹೆಂಡತಿ, ನನ್ನ ಜೊತೆಗಾತಿ, ನನ್ನ ಅರ್ಧಾಂಗಿ, ನನ್ನ ಕಷ್ಟ ಸುಖ ಎಲ್ಲನೂ ಹಂಚ್ಕೋತೀನಿ ಅಂತ ಹೇಳಿ ನನ್ನ ಜೊತೆ ತಾಳಿ ಕಟ್ಸ್ಕೊಂಡಳಲ್ಲ ಗೀತಾ, ಅವಳು ಬಂದಳ್ರಿ. ಹಾಗಾಗಿ ನನಗೆ ಗೊತ್ತಾತವತ್ತ ಯಾವುದು ಬಂಗಾರ ಯಾವುದು ಕಾಗೆ ಬಂಗಾರ ಅಂತ ಹೇಳಿ. ರಮೇಶ್, ಅದೇನು ಕೇಳಬೇಕು ಅಂತಿದ್ದೀರೋ ಡೈರೆಕ್ಟಾಗಿ ಕೇಳಿ. ನಿಮಗೂ ಗೊತ್ತು, ನಾನು ಸಸ್ಪೆಂಡ್ ಆಗಿದ್ದೆ, ನಾನು ಕೆಲಸ ಇಲ್ದ ಕುತ್ಕೊಂಡಿದ್ದೆ ನಿಮ್ಮ ಜೊತೆಗೆ ನಮ್ಮ ಮನ್ಯಾಗ. ಹಾಗಾಗಿ ನನ್ನ ಹತ್ರ ದುಡ್ಡಿರ್ಲಿಲ್ಲ, ಅದ ಒಂದ ಕಾರಣಕ್ಕೆ ನಾನು ದುಡ್ಡಿಲ್ಲ ಅಂತೇಳಿ ಹೇಳಿದ್ದು. ನೀವು ನೋಡ್ರಿ, ಪದೇ ಅದ ಹೇಳ್ಬೇಡ್ರಿ ನಂಗೆ. ಈಗೇನು ನೀವೀಗೇನು ಮಾತಾಡ್ಬೇಕಂತ ಕರ್ಸಿರಿ ಅದ್ ಹೇಳ್ರಿ, ನಾ ಹೋಗ್ಬೇಕು, ನನ್ನ ಬೇರೆ ಕೆಲಸ ಐತಿ. ಹೌದಾ? ಡೈರೆಕ್ಟಾಗಿ ಕೇಳಬೇಕಾ? ಆಯಿತು, ಡೈರೆಕ್ಟಾಗೆ ಕೇಳ್ತೀನಿ. ಅಲ್ಲಿ ಕುಂತಾರಲ್ಲ ಲಾಯರು, ಅವ್ರಿಗೂ ನಿನಗೂ ಪರಿಚಯ ಐತಾ ಪರಿಚಯ ಇಲ್ವಾ? ಇಲ್ಲ, ಪರಿಚಯ ಇಲ್ಲ. ಓ ಹೌದಾ, ಪರಿಚಯ ಇಲ್ಲ. ಆತು ಇರ್ಲಿ. ಲಾಯರ್ ಸಾಹೇಬ್ರ, ಮೋನಿಕಾ ಅವ್ರದ್ದು ಪರಿಚಯ ನಿಮಗೆ ಐತಾ ಅಥವಾ ನಿಮಗೂ ಮೋನಿಕಾ ಯಾರು ಅಂತ ಗೊತ್ತಿಲ್ಲ ಏನ್ರಿ? ನಂಗೆ ಗೊತ್ತೈತಿ ಮೋನಿಕಾ ಯಾರು ಅಂತೇಳಿ. ಯಾಕಂದ್ರೆ ಗೀತಾ ಅವ್ರು ಹೇಳಿದ್ರು ನನ್ನ ಗಂಡಗ ಒಬ್ಬರ ಜೊತೆಗೆ ಅಫೇರ್ ಐತಿ, ಅವಳ ಹೆಸರು ಮೋನಿಕಾ ಅಂತ ಹೇಳಿ. ನಂಗೆ ಪರಿಚಯ ಐತಿ ಮೋನಿಕಾ ಅವ್ರದ್ದು. ಏನೀಗ? ಓಹೋ, ಮೋನಿಕಾ ಯಾರಂತ ಪರಿಚಯ ಐತಲ್ರಿ? ಹಂಗಂದ್ರೆ ನಮ್ಮ ಆಫೀಸ್ ಒಳಗೆ ಅದು ಯಾವುದೋ ಫೈಲು ನನಗೆ ಸಂಬಂಧ ಇಲ್ಲದೆ ಇರೋದನ್ನು ನನ್ನ ಲಾಕರ್ ಒಳಗೆ ಇಟ್ಟಿದ್ದು ಯಾರಂತ ತಿಳ್ಕೊಬೋದಾ ಮಿಸ್ಟರ್ ದಿನೇಶ್? ಅಯ್ಯೋ ಅಲ್ಲ ರೀ ರಮೇಶ್ ಅವರೇ, ನಾನು ಯಾಕ್ರಿ ನಿಮ್ಮ ಆಫೀಸಿಗೆ ಹೋಗಿ ಅದು ನಿಮ್ಮ ಲಾಕರ್ ಒಳಗೆ ಯಾವುದೋ ಫೈಲು ನಾನು ಇಡೋದ? ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತಿರುತ್ತಾ? ಹೋಗ್ರಿ, ನಿಮ್ಮ ಆಫೀಸ್ ಒಳಗೆ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕೇಳಿ, ನಿಮ್ಮ ಲಾಕರ್ ಒಳಗೆ ನಿಮ್ಮ ಆಫೀಸ್ ಒಳಗೆ ಯಾರು ಯಾವ ಫೈಲು ಎಲ್ಲಿಟ್ರೆ ಅಂತ ಹೇಳಿ. ನನಗೇನು ಗೊತ್ತಿರುತ್ತಾ? ನೋಡ್ರಿ, ಮೋನಿಕಾ ಅವ್ರ ಪರಿಚಯ ಇದ್ದಾರೆ ಅಂದ ಮಾತ್ರಕ್ಕೆ ನನಗೂ ಮೋನಿಕಾಗೂ ಏನೋ ಫ್ರೆಂಡ್ಶಿಪ್ ಐತಂತಲ್ಲ. ನನಗೆ ಗೀತಾ ಅವ್ರು ಹೇಳಿದ್ರು ಈ ಥರ ಅಂತ ಹೇಳಿದಕ್ಕೆ ನಂಗೆ ಮೋನಿಕಾ ಅವ್ರ ಪರಿಚಯ ಇರೋದು. ಅದು ಬಿಟ್ಟರೆ ನನಗೂ ಮೋನಿಕಾ ಅವ್ರಿಗೂ ಯಾವುದು ಬೇರೆ ಯಾವುದು ಪರಿಚಯ ಇಲ್ಲ. ಏನೇನೋ ಮಾತಾಡಬೇಡಿ, ಹುಷಾರಾಗಿರಿ. ಒಬ್ಬ ಲಾಯರ್ ಹತ್ರ ಮಾತಾಡಬೇಕಾದಾಗ ನೀವು ಎಲ್ಲ ಪ್ರೂಫ್ ಇಟ್ಕೊಂಡು ಮಾತಾಡಿ, ಅರ್ಥ ಆಯ್ತಾ? ಏನೋ ದೊಡ್ಡದಾಗಿ ಮಾತಾಡಕ್ಕೆ ಬಂದಾರ, ಹುಷಾರಾಗಿರಿ. ಇದೇ ಲಾಸ್ಟು. ಒಬ್ಬ ಲಾಯರ್ ಹತ್ರ ಮಾತಾಡಬೇಕಾದಾಗ ಯಾರ ಮೇಲೆ ಅಪವಾದನೆ ಒರೆಸ್ತಿದ್ದೀನಿ ಅಂತ ಹೇಳಿ ನೀವು ಯೋಚನೆ ಮಾಡಿ ಮಾತಾಡಿ ಮಿಸ್ಟರ್ ರಮೇಶ್. ಏನು ನಾನೇನು ಹೆದರ್ಕೊಂಡು ಅಂತ ಹೇಳಕ್ಕೆ ನಾನೇನು ಗೀತಾ ಅವರಲ್ಲ, ಲಾಯರ್ ಅದೀನಿಲ್ಲಿ. ಹೌದ್ರಿ ದಿನೇಶ್ ಅವರೇ, ನನ್ನ ಹೆಂಡತಿ ನನಗೆ ಹೆದರ್ಬೇಕು ಯಾಕೆ ಹೇಳಿ? ಅವಳಿಗೆ ನಾನು ತಾಳಿ ಕಟ್ಟಿರೋದು. ಯಾರೋ ರೋಡ್ಗೆ ಹೋಗೋ ದಾಸೆ ಅಲ್ಲ ನನಗೆ ಹೆದರ್ತಾಳ.
ಅದು ಸಹಜ, ಅದ್ರಾಗ ತಪ್ಪೇನೈತಿ ನೋಡ್ರಿ. ನಾವಿಬ್ರು ಗಂಡ ಇಂತಿ ಇವತ್ತು ಒಂದಾಗ್ತೀವಿ, ಬೇಡವಾ ನಾಳೆ ಜಗಳ ಮಾಡ್ತೀವಿ. ಮತ್ತೆ ನಮ್ಮಿಬ್ರದ್ದು ಸಂಬಂಧನ ಖಾಂಜಿ ಪಿಂಚಿಯವರೆಲ್ಲ ಬಂದು ಕೆಡ್ಸೋಕ್ಕಾಗಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ರಗಲಿ ಬೇಡ. ನೀವು ನನಗೊಂದು ವಿಷಯ ಹೇಳಿ, ನೀವು ಯಾಕ ಮೋನಿಕಾಗೆ ಹೇಳಿ ನಾ ಪಾಸೇ ಮಾಡದೇ ಇರೋ ಟೆಂಡರ್ ಫೈಲ್ನ ನನ್ನ ಲಾಕರ್ ಒಳಗೆ ಇಡ್ಸಿದ್ರಿ? ಇದಕ್ಕೆ ಉತ್ತರ ಕೊಟ್ಬಿಟ್ರೆ ಸಾಕು ನಂಗೆ. ನಿಮ್ಮಿಂದ ನನ್ನ ಕೆಲಸ ಹೋಗೈತಿ. ನಂಗೆ ಗೊತ್ತಿಲ್ಲ, ನಿಜ ಹೇಳ್ತಿರೋ ಹೇಳಲ್ವೋ ಹೇಳಿ ಈಗ.